ಅನಾಲಿಸಿಸ್ ಅನ್ನೋದು ನೋಡೋಣ. ಸ್ಟೇಜ್ ಅನಾಲಿಸಿಸ್ ಅಂದರೆ ಏನು ಅಂದರೆ, ಯೂಶ್ವಲಿ ಎಲ್ಲ ಸ್ಟಾಕ್ಸು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಂದರೆ ಮತ್ತು ಸ್ಟೇಜ್ 1 ಮತ್ತು ಅದು ರೊಟೇಷನ್, ಈ ಥರ ಎಲ್ಲ ಸ್ಟಾಕ್ಸು ಯಾವುದೇ ಆಗಲಿ ಸ್ಟಾಕ್ಸ್ ನೀವು ತೊಗೊಂಡ್ರು ಈ ಸ್ಟೇಜಸ್ಸು ಹೋಗ್ತಾ ಇರುತ್ತೆ. ಅಂದರೆ ಈ ಸ್ಟೇಜ್ 1 ಆದಮೇಲೆ ಸ್ಟೇಜ್ 2 ಬರುತ್ತಾ, ಸ್ಟೇಜ್ 2 ಆದಮೇಲೆ ಸ್ಟೇಜ್ 3 ಬರುತ್ತಾ, ಆ ಥರ ಏನಿರಲ್ಲ. ಇವಾಗ ಸ್ಟೇಜ್ 1 ಆದಮೇಲೆ ಡೈರೆಕ್ಟ್ ಸ್ಟೇಜ್ 4 ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ಸ್ಟೇಜ್ 2 ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ನಾವು ಈ ಸ್ಟೇಜ್ ಅನಾಲಿಸಿಸ್ ಅನ್ನೋದು ಹೆಂಗೆ ಅನ್ನೋದು ತಿಳ್ಕೊಳ್ಳೋಣ. ಈ ಸ್ಟೇಜ್ ಅನಾಲಿಸಿಸ್ ಅಂದರೆ ಇಲ್ಲಿ ನೋಡಿ, ಈ ಲೈನ್ಸ್ ಇದೆಯಲ್ಲ, ಈ ಥರ ಹಿಂಗೆ ಹೋಗ್ತಿದೆಯಲ್ವ, ಇದು ಸ್ಟಾಕ್ ಪ್ರೈಸು. ಇದನ್ನು ಸ್ಟೇಜ್ 1 ಏನಂತಾರೆ ಅಂದರೆ ಅಕ್ಯುಮುಲೇಷನ್ ಝೋನ್ ಅಂತಾರೆ. ಅಕ್ಯುಮುಲೇಷನ್ ಅಂದರೆ ಸ್ಟಾಕ್ನ ಅಂದರೆ ಬೈಯಿಂಗು ಸೆಲ್ಲಿಂಗು ಅಕ್ಯುಮುಲೇಟ್ ಮಾಡ್ತಿರ್ತಾರೆ ಸ್ವಲ್ಪ ಜನ ಇಲ್ಲಿ. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನು ಮಾಡ್ತಿರ್ತಾರೆ, ಈ ಝೋನಲ್ಲಿ ಬೈ ಮಾಡ್ತಿರ್ತಾರೆ. ಯಾವಾಗ ಸ್ಟೇಜ್ 2ಗೆ ಎಂಟ್ರ್ ಆಗುತ್ತೋ ಸ್ಟಾಕು, ಇಲ್ಲಿ ಈ ಟೈಮಲ್ಲಿ ಸ್ಟೇಜ್ 2 ಅಲ್ಲಿ ನಾವು ಯಾವತ್ತೇ ಆಗಲಿ ಟ್ರೇಡಿಂಗ್ ಅನ್ನೋದು ಯಾವುದೇ ಕಾರಣಕ್ಕೆ ಈ ಸ್ಟೇಜ್ 2 ಅಲ್ಲೇ ಮಾಡಬೇಕಾಗುತ್ತೆ. ಸ್ಟೇಜ್ 1 ಅವಾಯ್ಡ್ ಮಾಡಬೇಕು. ಸ್ಟೇಜ್ 1 ಇದ್ದಾಗ ಸ್ಟಾಕ್ನ ಟ್ರೇಡಿಂಗು ಅವಾಯ್ಡ್ ಮಾಡೋದು ಬೆಸ್ಟು. ಇಲ್ಲಿ ಸುಮ್ಮನೆ ಬೈಯರ್ಸ್, ಇಲ್ಲಿ ಸ್ವಲ್ಪ ಅಕ್ಯುಮುಲೇಷನ್ ಝೋನ್ ಥರ ಇರುತ್ತೆ. ಇದು ಸ್ಟೇಜ್ 2 ಬಂದು ಅಗ್ರೆಸಿವ್ ಬೈಯಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸ್ಟೇಜ್ 2. ಮತ್ತು ಸ್ಟೇಜ್ 3 ಬಂದು ಒಂಥರ ಡಿಸ್ಟ್ರಿಬ್ಯೂಷನ್ ಝೋನ್ ಅಂತಾರೆ. ಈ ಸ್ಟೇಜ್ 1 ಹೆಂಗೋ ಸ್ಟೇಜ್ 3 ಹಂಗೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಇದು ಸೈಡ್ ವೇಸಲ್ಲೇ ಇರುತ್ತೆ, ಅನ್ಸರ್ಟೈನಿಟಿ ಇರುತ್ತೆ. ಯಾವಾಗ ಸ್ಟೇಜ್ 4 ಬರುತ್ತೋ ಇದು ಬಂದು ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗೋ ಸ್ಟೇಜ್ ಇದು ಸ್ಟೇಜ್ 4. ಇದನ್ನು ನಾವು ಹೇಗೆ ಚಾರ್ಟ್ಸಲ್ಲಿ ನೋಡಿ ರಿಯಲ್ ಟೈಮಲ್ಲಿ ನೋಡಿ ತಿಳ್ಕೊಳ್ಳೋಣ. ಇನ್ನೊಂದೇನೆಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ 30 ವೀಕ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂತ ಇದೆ. ಈ 30 ವೀಕ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂದರೆ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಅಂತ. ಇದು ವೀಕ್ಲಿ ಟೈಮ್ ಫ್ರೇಮಲ್ಲಿದೆ, ಅದಕ್ಕೆ 30 ಡೇ ಮೂವಿಂಗ್ ಆ್ಯಾವ್ರೇಜ್. ಇದರಲ್ಲಿ ಏನಂದರೆ ಯಾವಾಗ 30 ಡೇ ಎಬೋ ಇದೆಯೋ ಸ್ಟಾಕ್ ಪ್ರೈಸ್, ಇದು ಸ್ಟಾಕ್ ಪ್ರೈಸ್. ಯಾವಾಗ ಈ ಸ್ಟಾಕ್ ಪ್ರೈಸು 30 ಈ ಲೈನ್ ಇದೆಯಲ್ಲ, 30 ಡೇ ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ ಲೈನ್ ಎಬೋ ಇದ್ದಾಗ ಮಾತ್ರ ಟ್ರೇಡ್ ಮಾಡಬೇಕು. ಯಾವಾಗ ಅದರ ಮೇಲೆ ಇದ್ದರೂ ನೋಡಿ, ಇಲ್ಲೂ ಮೇಲಿದೆ, ಇಲ್ಲೂ ಟ್ರೇಡಿಂಗ್ ಅನ್ನೋದು ಖಂಡಿತ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಇಲ್ಲೂ ಅವಾಯ್ಡ್ ಮಾಡಬೇಕಾಗುತ್ತೆ, ಇಲ್ಲೂ ಅವಾಯ್ಡ್ ಮಾಡಬೇಕಾಗುತ್ತೆ. ಈ 3 ಸ್ಟೇಜಸ್ಸಲ್ಲೂ ಈ ಸ್ಟೇಜ್ 1, ಸ್ಟೇಜ್ 3, ಸ್ಟೇಜ್ 4 ಸ್ಟೇಜ್ 4 ಕೂಡ ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದಿಷ್ಟು ನೋಡ್ಬೋದು ನೀವು, ಈ ಲೈನ್ ಕೆಳಗೆ ಇದೆ ಈ ಪ್ರೈಸ್. ನಾವು ಇದರ 30 ಡೇ ವೀಕ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂದರೆ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್. 2 ಇಂಡಿಕೇಟರ್ಸ್ನ ಯೂಸ್ ಮಾಡ್ಕೋಬೋದು ನಾವು. 200 ಡೇಸ್ ಅಂದರೆ ಸ್ವಲ್ಪ, ಇದು 30 ವೀಕ್ಲಿ ಬಂದು ಸ್ವಲ್ಪ ಲ್ಯಾಗಿಂಗ್ ಇಂಡಿಕೇಟರ್ ಆಗುತ್ತೆ. ಅದಕ್ಕೆ ನಿಮಗೆ ಇದರಲ್ಲಿ ತೋರಿಸ್ತೀನಿ ಹೇಗೆ ನಾವು ರಿಯಲ್ ಟೈಮಲ್ಲಿ ಹೇಗೆ ತಿಳ್ಕೊಬೋದು ಏನು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಂಡಿಕೇಟರ್ಸ್ ಅಂತ ಹೋಗಿ ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ನ ಎರಡು ರೀತಿ ಇಂಡಿಕೇಟರ್, ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಆದರೂ ಯೂಸ್ ಮಾಡ್ಕೋಬೋದು, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಆದರೂ ಯೂಸ್ ಮಾಡಿ. ಎರಡೂ ಸೇಮೇ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ, ಬಟ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇದು ಬಂದು ಇಲ್ಲಿ 9 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಇದೆ. ಇದನ್ನು ನೀವು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಇವಾಗ ಅಬ್ಸರ್ವ್ ಮಾಡ್ಬೋದು. ಇಂಡಿಕೇಟ್ರ್ ಇಲ್ಲಿ ಬಂದಿದೆ. ಈಗ ಯಾವಾಗ ಈ ಸ್ಟೇಜ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸ್ಟೇಜ್ ಬಂದು ಸ್ಟೇಜ್ 1, ಒಂಥರ ಸ್ಟೇಜ್ 1 ಇದ್ದಂಗೆ. ಈ ಝೋನ್ ಬಂದು ಸ್ಟೇಜ್ 2 ಇದ್ದಂಗೆ. ಇದು ಸ್ಟೇಜ್ 1, ಇದು ಸ್ಟೇಜ್ 2. ಯಾಕೆ ಸ್ಟೇಜ್ 2 ಅಂದರೆ ಇಲ್ಲಿ ನೋಡ್ಬೋದು 200 ಡೇಸ್ ಮೂವಿಂಗ್ ಈ ಥರ ಅಪ್ವರ್ಡ್ ಆಗ್ತಾಯಿದೆ, ಈ ಥರ ಮೇಲೆ ಹೋಗ್ತಾಯಿದೆ. ಈ ಸ್ಟಾಕ್ ಪ್ರೈಸ್ ಕೂಡ ಎಬೋನೇ ಇದೆ, ಅದಕ್ಕೆ ಸ್ಟೇಜ್ 2. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಒಂಥರ ಸ್ಟೇಜ್ 3. ಯಾಕೆ ಅಂದರೆ ಈ ಸ್ಟಾಕು ಇಲ್ಲೇ ಚಾಪಿಯಾಗೆ ಇಲ್ಲೇ ಇದೆ, ನೋಡ್ಬೋದು ನೀವು, ವಾಲಟೈಲ್ ಇದೆ, ಇದ್ರ ಮೇಲೆ ಓಡಾಡ್ತಿದೆ. ಈ ಲೈನ್ ಮೇಲೆ ಓಡಾಡ್ತಿದ್ದಾಗ ಇದು ಸ್ಟೇಜ್. ಇವಾಗ ನೆಕ್ಸ್ಟು ಏನು ಸ್ಟೇಜ್ 4 ಬರುತ್ತಾ, ಸ್ಟೇಜ್ 1 ಬರುತ್ತಾ ಅನ್ನೋದು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಟೇಜ್ ಇದನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಇದು ಸ್ಟೇಜ್ 1, ಇದು ಸ್ಟೇಜ್ 1. ಇದು ಸ್ಟೇಜ್ 1 ಒಂಥರ ಅಕ್ಯುಮುಲೇಷನ್ ಝೋನ್ ಇದೆ. ಇಲ್ಲೇ ಟ್ರೇಡಿಂಗ್ ಅನ್ನೋದು ಅವಾಯ್ಡ್ ಮಾಡೋದು ಬೆಸ್ಟ್ ಈ ಸ್ಟೇಜ್ 1ನಲ್ಲಿ.
ಇದು ಸ್ಟೇಜ್ 2. ಯಾಕೆ ಸ್ಟೇಜ್ 2 ಅಂದರೆ ಈ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಎಬೋ ಇದ್ದರೆ ಸ್ಟೇಜ್ 2. ಇವಾಗ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಇದೆ ಸ್ಟೇಜ್ 3ಯಲ್ಲಿದೆ. ಯಾಕೆ ಸ್ಟೇಜ್ 3 ಅಂದರೆ ಈ ಲೈನ್ ಮೇಲೆ ಇದೆ, ಅದಕ್ಕೆ ಸ್ಟೇಜ್ 3 ಇದೆ. ನೆಕ್ಸ್ಟ್ ಸ್ಟೇಜ್ 4 ಬರುತ್ತೆ, ಇಲ್ಲಾಂದರೆ ಸ್ಟೇಜ್ 2ನೇ ಸ್ಟಾರ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸ್ಟೇಜ್ 4 ಅಂದರೆ ಮತ್ತೆ ಇಲ್ಲಿ ಈ 200 ಡೇಸ್ ಮೂವಿಂಗ್ ಆ್ಯಾವ್ರೇಜು ಈ ಥರ ಡೌನ್ವರ್ಡ್ಸ್ ಆಗುತ್ತೆ. ನಾವು ಅದು ಆರ್ಡ್ರಲ್ಲೇ ಬರೋಲ್ಲ. ಸ್ಟೇಜ್ 1 ಆದಮೇಲೆ ಸ್ಟೇಜ್ 1 ಆದಮೇಲೆ ಸ್ಟೇಜ್ 2ನೇ ಬರೋಲ್ಲ. ಸ್ಟೇಜ್ 1 ಆದಮೇಲೆ ಡೈರೆಕ್ಟ್ ಸ್ಟೇಜ್ 4 ಬಂದುಬಿಡ್ಬೋದು ಹಿಂಗೆ. ಇದು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಬಂದು ಸ್ವಲ್ಪ ಲ್ಯಾಗಿಂಗ್, ಅಂದರೆ ಸ್ವಲ್ಪ ಸ್ಲೋ ಆಗಿ ಲೇಟಾಗಿ ಗೊತ್ತಾಗುತ್ತೆ. ಅದೇ ನೀವು ಇವಾಗ ಇನ್ನೊಂದು ಮೂವಿಂಗ್ ಆ್ಯಾವ್ರೇಜ್ ಹಾಕ್ಕೊಳ್ಳೋಣ, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಇಂಡಿಕೇಟರ್ನ ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿ 9 ಅಂತಿದೆಯಲ್ಲ, ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಇದನ್ನು 50ಗೆ ಪ್ಲೇಸ್ ಮಾಡಿ, ಲೆಂತ್ 50 ಅಂದ್ಕೊಟ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ಇಂಡಿಕೇಟರ್ ಬರುತ್ತೆ. ನಿಮ್ಗೆ ಇಲ್ಲಿ ಕಲರ್ಸ್ ಎರಡು ಸೇಮ್ ಇದೆ, ಅದಕ್ಕೆ ಅದನ್ನು ಕಲರ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿ ಸ್ಟೈಲ್ಗೆ ಹೋದರೆ ಇಲ್ಲಿ ರೆಡ್ನ ಇದು ಮಾಡಿಕೊಂಡು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡಿ. ಓಕೆ, ಈ ರೆಡ್ ಲೈನ್ ಬಂದು ಸ್ಟೇಜ್ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ದು ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್, 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್. ಇಲ್ಲಿ ಸ್ವಲ್ಪ ನಿಮಗೆ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ, ಇದು ಸ್ವಲ್ಪ ಲೇಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ಲೈನ್ ಬಂದು ನಿಮಗೆ 50 ಡೇಸ್ 200 ಡೇಸು ಸ್ವಲ್ಪ ಸ್ಲೋ ಲ್ಯಾಗಿಂಗ್ ಇಂಡಿಕೇಟ್ರ್. ಅದಕ್ಕೆ ನೀವು ಯೂಶ್ವಲಿ 50 ಡೇಸ್ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಅಡ್ವಾನ್ಸ್ಡಾಗಿ ಸ್ವಲ್ಪ ಇನ್ನೂ ಬೇಗ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಟೇಜ್ 1ನಲ್ಲಿ ಸ್ಟಾಕ್ ಪ್ರೈಸು ಆಲ್ಮೋಸ್ಟ್ ಮೇಲೆ ಓಡಾಡ್ತಾನೆ ಇದೆ. ಯಾವಾಗ ಅದು ಈ ಥರ ಅಪ್ವರ್ಡ್ಸ್ ಮೂವ್ ಆದಾಗ, ಎರಡು ನೋಡಿ 50 ಡೇಸು ಈ ಥರ ಅಪ್ವರ್ಡ್ಸ್ ಆಗ್ತಾಯಿದೆ, ಮತ್ತು 200 ಡೇಸು ಅಪ್ವರ್ಡ್ ಆಗ್ತಾಯಿದೆ, ಮತ್ತು ಸ್ಟಾಕ್ ಪ್ರೈಸ್ ಕೂಡ ಈ ಲೈನ್ಸ್ ಎಬೋನೇ ಇದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, 200 ಡೇಸ್ಗಿಂತ ಮೇಲೆ ಇದೆ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್. ಅದಕ್ಕೆ ಇದೊಂದು ಸ್ವಲ್ಪ ಲೀಡಿಂಗ್ ಇಂಡಿಕೇಟರ್ ಅಂತ, ಸ್ವಲ್ಪ ಲೀಡಿಂಗ್ ಇಂಡಿಕೇಟರ್. ಯಾವಾಗ ಈ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಎಬೋ ಇದ್ದರೆ 50 ಡೇಸ್ ಮೂವಿಂಗ್ ಆ್ಯಾವ್ರೇಜು, ಈಗ ನಿಮಗೆ ಸ್ವಲ್ಪ ಅಡ್ವಾನ್ಸಾಗಿ ಬೇಗನೆ ಗೊತ್ತಾಗುತ್ತೆ ನಿಮಗೆ. ಇದು ಸ್ಟೇಜ್ 2 ಅಲ್ಲಿದೆ ಅಂತ ಸ್ಟಾಕು. ಯಾವಾಗ ಇದು ಈ ಥರ ಡೌನ್, ಈ ಥರ ಯಾವಾಗ ಇದು ಬ್ರೇಕ್ ಆಗಿ ಕೆಳಗೆ ಬರ್ತಾಯಿದೆ, ಇದು ಆಲ್ಮೋಸ್ಟ್ ಇಲ್ಲಿ ನೀವು ಇಲ್ಲ ಈ ರೇಂಜ್ ಒಂಥರ ನಿಮ್ಗೆ ಇದೂ ಒಂಥರ ಡೈರೆಕ್ಟ್ ಸ್ಟೇಜ್ 4 ಸ್ಟಾರ್ಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೆಳಗೆ ಬಂದಿದೆ, ಇದು ಮತ್ತು 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೂಡ ಸ್ಮಾಲ್. ಅಂದರೆ ನಿಮ್ಗೆ ಇಷ್ಟೇ ಟೈಮ್ ಪೀರಿಯಡ್, ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಕಡಿಮೆ ಟೈಮ್ ಸ್ಪ್ಯಾನ್ ಇರುತ್ತೆ ಅಂತ ಏನಿರಲ್ಲ. ಯಾವಾಗ ಇಷ್ಟೇ ಸ್ಮಾಲ್ ಟೈಮ್ ಸ್ಪ್ಯಾನ್ ಕೂಡ ನಿಮಗೆ ಇದು ಸ್ಟೇಜ್ 4. ಇವಾಗ ನೋಡಿ ಈ ಥರ ಡೌನ್ವರ್ಡ್ಸ್ ಆಗ್ತಿದೆ. ಸ್ಟಾಕ್ ಪ್ರೈಸು ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೆಳಗಿದೆ. ಈ ಲೈನ್ ಕೆಳಗಿದೆ. ಇವಾಗ ಇದು ಬೇಕಂದ್ರೆ ನೀವು ಇದನ್ನು ಸ್ಟೇಜ್ 1 ಆಗಿ ಅಸ್ಯೂಮ್ ಮಾಡ್ಕೋಬೋದು, ಒಂಥರ ಸ್ಟೇಜ್ 1. ನೆಕ್ಸ್ಟು ಸ್ಟೇಜ್ 2ಗಾದರೂ ಸ್ಟೇಜ್ 2 ಅಂದರೆ ಮೇಲೆ ಹೋಗ್ಬೋದು, ಸ್ಟೇಜ್ 4 ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ, ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ನ. ಅದಕ್ಕೆ ನೀವು ಡೈಲಿ ಅಬ್ಸರ್ವ್ ಮಾಡ್ತಿರ್ಬೇಕು. ಇದನ್ನು ಸ್ಟೇಜ್ ಅನಾಲಿಸಿಸ್ ಅಂತಾರೆ. ಸ್ಟೇಜ್ 1ನಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಟೇಜ್ 1 ಅಕ್ಯುಮುಲೇಷನ್ ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ತುಂಬ ಬೆಸ್ಟು. ಈ ಸ್ಟೇಜ್ 2 ಅಲ್ಲಿ ಯೂಶ್ವಲಿ ನಾವು ಟ್ರೇಡಿಂಗ್ ಅನ್ನೋದನ್ನು ತೊಗೋಬೇಕು. ಸ್ಟೇಜ್ 2 ಯಾವಾಗ ಸ್ಟೇಜ್ 3ಗೆ ಬರುತ್ತೋ, ಸ್ಟೇಜ್ 3ಗೆ ಬಂದಾಗ ನೀವು ಟ್ರೇಡಿಂಗನ್ನು ಇದನ್ನೊಂಥರ ಇಲ್ಲಿ ಚಿಕ್ಕದಾಗಿದೆಯಲ್ವ, ಎಷ್ಟು ಇದು ಎಬೋ ಮತ್ತು ಬಿಲೋ ಆಗ್ತಿದೆ. ಇದೊಂಥರ ಸ್ಟೇಜ್ 3 ಚಿಕ್ಕದಾಗಿದೆ, ಇದೊಂಥರ ಸ್ಟೇಜ್ 3 ಆಗಿ ನೀವು ಕನ್ಸಿಡರ್ ಮಾಡ್ಕೋಬೋದು. ಇದು ಕೆಳಗಿರೋದನ್ನು ಸ್ಟೇಜ್ 4 ಆಗಿ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಈ ಝೋನ್ನ ಸ್ಟೇಜ್ 4ಅಲ್ಲಿ ಯಾವಾಗ ಅವಾಯ್ಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈ ಲೈನ್, ಈ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಕೆಳಗಿದೆ ಪ್ರೈಸು, ಅದಕ್ಕೆ ನೀವು ಅವಾಯ್ಡ್ ಮಾಡಬೇಕು. ನೀವು ಇಲ್ಲೂ ಅಬ್ಸರ್ವ್ ಮಾಡಿದ್ವಿ, ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ನು ಇಲ್ಲೇ ಇದೆ, ಇದು ಆಲ್ಮೋಸ್ಟ್ ಇದ್ರ ಮೇಲೆ ಲೈನ್ ಮೇಲೆ ಓಡಾಡ್ತಾ ಇದೆ ಅಂದಾಗ ನೀವು ಈ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಸ್ಟು. ಇಲ್ಲಿ ಟ್ರೇಡಿಂಗ್ ತೊಗೊಂಡ್ರೆ ನಿಮ್ಗೇನು ವರ್ಕೌಟ್ ಆಗಲ್ಲ, ಎಲ್ಲ ಫಾಲ್ಸ್ ಬ್ರೇಕ್ಔಟ್ ಆಗ್ತಾ ಇರುತ್ತೆ. ನೀವು ಬೇಕಂದರೆ ಇಲ್ಲಿ ಸ್ವಲ್ಪ ದಿನ ಟ್ರೈ ಮಾಡ್ಬೋದು, ಯಾಕಂದರೆ ಇಲ್ಲಿ 50 ಡೇಸ್ ಎಬೋನೂ ಇದೆ, ಮತ್ತು 50 ಡೇಸ್ ಎಬೋ ಇದೆ, ಮತ್ತು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಎಬೋ ಇದೆ. ನೋಡಿ ಈ ಥರ ಫ್ಲ್ಯಾಟ್ ಆದಾಗ
ಅದೊಂಥರ ಸ್ಟೇಜ್ 1 ಆದರೂ ಆಗ್ಬೋದು, ಸ್ಟೇಜ್ 3 ಆದರೂ ಆಗ್ಬೋದು. ಈ ಥರ ಈ 200 ಡೇಸ್ದು ಮೂವಿಂಗ್ ಆ್ಯಾವ್ರೇಜು ಫ್ಲ್ಯಾಟ್ ಆಗಬಾರ್ದು. ಫ್ಲ್ಯಾಟ್ ಆಗಿದೆ ಅಂದರೆ ಅದು ಮಾರ್ಕೆಟು ಸ್ಲೋ ಆಗಿದೆ ಅಂತ. ಯಾವಾಗ ಈ ಥರ ರೈಸಿಂಗಲ್ಲಿರ್ಬೇಕು, ಈ ಥರ ರೈಸಿಂಗಲ್ಲಿದ್ದಾಗ ಮಾರ್ಕೆಟು ಸ್ಟ್ರಾಂಗಲ್ಲಿದೆ ಅಂತ. ನೋಡಿ ಇಲ್ಲಿ ಫ್ಲ್ಯಾಟ್ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಈ ಝೋನ್ ಎಲ್ಲ ಫ್ಲ್ಯಾಟ್ ಆಗಿದೆ, 200 ಡೇಸ್ದು ಫ್ಲ್ಯಾಟ್ ಆಗಿದೆ, ಮತ್ತು 50ದು ಆಲ್ಮೋಸ್ಟ್ ಒಂಥರ ಫ್ಲ್ಯಾಟ್ ಆಗಿದೆ. ಅದಕ್ಕೆ ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ಅಷ್ಟೇ. ಇದೇ ಸ್ಟೇಜ್ ಅನಾಲಿಸಿಸು.